ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ನೇರಳೆ ಹಣ್ಣು ರುಚಿಕರವಾದ ಹಾಗೂ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾದ ಹಣ್ಣು. ಇದರಲ್ಲಿ ವಿಟಮಿನ್ ಸಿ, ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ. ವಿಟಮಿನ್ ಬಿ1 ನರಮಂಡಲದ ಆರೋಗ್ಯಕ್ಕೆ ಸಹಾಯಕ. ವಿಟಮಿನ್ ಬಿ2 ಶಕ್ತಿ ಉತ್ಪಾದನೆಗೆ ನೆರವಾಗುತ್ತದೆ. ವಿಟಮಿನ್ ಬಿ3 ಚಯಾಪಚಯ ಕ್ರಿಯೆಗೆ ಸಹಕಾರಿ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಬ್ಬಿಣ ರಕ್ತಹೀನತೆ ತಡೆಯಲು ಸಹಾಯಕ. ಕ್ಯಾಲ್ಸಿಯಂ ಎಲುಬು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ. ಪೊಟ್ಯಾಷಿಯಂ ಹೃದಯ ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯಕಾರಿ. ಮ್ಯಾಗ್ನೀಷಿಯಂ ಸ್ನಾಯು ಮತ್ತು ನರಗಳ ಕಾರ್ಯಕ್ಕೆ ಅತ್ಯಗತ್ಯ. ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದೇ ರೀತಿ ಹಲವಾರು ಪ್ರಯೋಜನಗಳು ನೇರಳೆಹಣ್ಣು ತಿನ್ನೋದ್ರಿಂದ ಸಿಗುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ನೇರಳೆಹಣ್ಣು ದಿನನಿತ್ಯ ಸೇವಿಸೋಕ್ಕೆ ಆಗಲ್ಲ, ಯಾಕಂದರೆ ಇದು ಜೂನ್ ಜುಲೈಯಲ್ಲಿ ಮಾತ್ರ ಈ ಹಣ್ಣು ಸಿಗೋದ್ರಿಂದ ಆ ಟೈಮಲ್ಲಿ ತಿನ್ನೋದ್ರಿಂದ ನಮಗೆ ಬೇಕಾಗಿರೋ ಒಂದು ಹೃದಯಕ್ಕೆ ಬೇಕಾಗಿರೋ ವಿಟಮಿನ್ ಸಿಗುತ್ತೆ. ನೆಕ್ಸ್ಟ್ ಮಧುಮೇಹ ಇರುವವರು ಇದನ್ನು ಸೇವಿಸಬಾರದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯಕ. ನೇರಳೆಹಣ್ಣು ತಿನ್ನೋದ್ರಿಂದ ಬ್ಲಡ್ಡಲ್ಲಿರೋ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಲಿಮಿಟಲ್ಲಿ ಶುಗರ್ನ ಇಡೋಕ್ಕೆ ಸಹಾಯಕವಾಗುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೇರಳೆಹಣ್ಣು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಾಯಕವಾಗುತ್ತದೆ. ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು. ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ವೇಟ್ ಗೇನ್ ಆಗೋದನ್ನು ಕಡಿಮೆ ಮಾಡ್ಬೋದು, ಅಂದರೆ ತೂಕ ಒಂದೇ ರೀತಿಯಲ್ಲಿ ಇರೋದಕ್ಕೆ ಸಹಾಯಕವಾಗುತ್ತದೆ. ನೇರಳೆಹಣ್ಣು ತಿನ್ನೋದ್ರಿಂದ ನೀವು ತೂಕವನ್ನು ನಿಯಂತ್ರಣಕ್ಕೆ ತರಬಹುದು. ನೇರಳೆಹಣ್ಣು ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆ ಕಡಿಮೆ ಮಾಡಲು ನೆರವಾಗುತ್ತದೆ. ನೇರಳೆಹಣ್ಣು ತಿನ್ನೋದ್ರಿಂದ ರಕ್ತ ಜಾಸ್ತಿ ಆಗುತ್ತೆ. ಚರ್ಮ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸಲು ಸಹಾಯಕ. ನೇರಳೆಹಣ್ಣು ತಿನ್ನೋದ್ರಿಂದ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟು ನೇರಳೆಹಣ್ಣನ್ನು ನೀವು ಲಿಮಿಟಲ್ಲಿ ಸೇವಿಸಬೇಕು. ನೇರಳೆಹಣ್ಣು ದಿನನಿತ್ಯ ಅಂದರೆ ನೇರಳೆಹಣ್ಣು ಸೀಸನಲ್ಲಿ ನೀವು ನೇರಳೆಹಣ್ಣನ್ನು ದಿನನಿತ್ಯ ಸೇವಿಸುವುದರಿಂದ ಎಲುಬುಗಳು ಕೂಡ ಗಟ್ಟಿಯಾಗುತ್ತದೆ. ನೇರಳೆಹಣ್ಣು ಯಾವಾಗಲೂ ಸಿಗೋದಿಲ್ಲ, ಆ ಸೀಸನಲ್ಲಿ ಮಾತ್ರ ಸಿಗೋದ್ರಿಂದ ಸಿಕ್ಕಾಗ ನೀವು ಅದನ್ನು ತಿನ್ನೋದ್ರಿಂದ ತುಂಬಾ ಪ್ರಯೋಜನ ಇದೆ. ಇದು ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೂ ಕೂಡ ಸಹಾಯಕಕಾರಿ. ಇದನ್ನು ಶುಗರ್ ಇರೋರು ಕೂಡ ತಿಂದರೆ ಶುಗರ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಈ ಟಿಪ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.